ಈ ರಿವ್ಯೂವನ್ನ ಇವತ್ತು ಬೆಳಗ್ಗೆ ತಾನೇ ಅಪ್ಲೋಡ್ ಮಾಡಿದ್ದೆ. ಆದ್ರೆ ಯಾಕೋ ಗೊತ್ತಿಲ್ಲ, ಯೂಟ್ಯೂಬ್ ಇಂದ ವಿಡಿಯೋ ಮೇಲೆ ರೆಸ್ಟ್ರಿಕ್ಷನ್ಸ್ ಬಂತು. ನಂತರ ಸಪೋರ್ಟ್ ಟೀಮ್ ನ ಕೂಡ ಕಾಂಟ್ಯಾಕ್ಟ್ ಮಾಡಿದೆ, ಸಾಕಷ್ಟು ಪ್ರಯತ್ನ ಪಟ್ಟೆ. ಬಟ್ ಎಕ್ಸಾಕ್ಟ್ಲಿ ಯಾವ ಕಾರಣಕ್ಕೆ ರೆಸ್ಟ್ರಿಕ್ಟ್ ಆಯ್ತು ಅಂತ ಕೊನೆಗೂ ಗೊತ್ತಾಗ್ಲೇ ಇಲ್ಲ. ಮೇ ಬಿ ಟ್ರೈಲರ್ ನಲ್ಲಿ ವ್ಯಸನದ ಬಗ್ಗೆ ಇದ್ದಂತ ಪಿಕ್ಚರ್ಸ್ ಹಾಕಿದ್ರಿಂದ ಈ ಪ್ರಾಬ್ಲಮ್ ಬಂದಿರಬಹುದು ಅನ್ಕೋತೀನಿ. ಆದ್ರಿಂದ ಬೇಕಾಗಿರೋ ಚೇಂಜಸ್ ಅನ್ನ ಮಾಡಿ ಈ ವಿಡಿಯೋನ ಮತ್ತೆ ಅಪ್ಲೋಡ್ ಮಾಡ್ಬೇಕಾಯ್ತು. ಅಂಡ್ ಈಗ ಇದನ್ನ ರೀಚ್ ಮಾಡ್ಸೋದು ಬಿಡೋದು ನಿಮ್ ಕೈಯಲ್ಲೇ ಇದೆ. ಏನೋ ನೀವುಗಳಿದ್ದೀರಾ ಅಂತ ಬಂಡ ಧೈರ್ಯ ಮಾಡಿ ಹಾಕಿದೀನಿ. ಸೊ ಆದಷ್ಟು ಲೈಕ್ ಮಾಡಿ ಕೈ ಹಿಡಿದು ಬಿಡಿ ಅಷ್ಟೇ ಕೇಳ್ಕೊಳ್ಳೋದು. ಅತಿ ಮುಖ್ಯವಾದಂತ ಸಮಯದಲ್ಲಿ ಬರೋ ಒಂದು ಸಿನಿಮಾ, ಅದರಿಂದ ಒಂದು ಕಡೆ ಹದಗೆಟ್ಟೋಗಿರೋ ಇಂಡಸ್ಟ್ರಿ ಮತ್ತೆ ರಿವೈವ್ ಆಗ್ಬೇಕು. ಹಾಗೇನೆ ಆಲ್ರೆಡಿ ದೂರ ಆಗಿರೋ ಪ್ರೇಕ್ಷಕರನ್ನ ವಾಪಸ್ ಚಿತ್ರಮಂದಿರಗಳ ಕಡೆ ಎಳ್ಕೋಬೇಕು. ಫಾರ್ಚುನೇಟ್ಲಿ ವಿಜಯ್ ಅವರ ಸಲಗ ಆಗ ಕೆಲಸವನ್ನ ಮಾಡಿತ್ತು. ಅಂಡ್ ಈಗ ಭೀಮಾ ಕೂಡ ಅದನ್ನೇ ಮಾಡ್ಬೇಕಾಗಿದೆ. ಅಫ್ಕೋರ್ಸ್ ಸಮಯ ಸಂದರ್ಭ ಎರಡೂ ಬೇರೆ ಬೇರೆನೆ, ಬಟ್ ಅದರ ಅಗತ್ಯ ಮಾತ್ರ ಈಗ್ಲೂ ಅಷ್ಟೇ ಇದೆ. ಭೀಮಾ ಇದು ದುನಿಯಾ ವಿಜಯ್ ಅವರ ನಿರ್ದೇಶನದಲ್ಲಿ ಬರ್ತಾ ಇರುವಂತ ಚಿತ್ರ. ಇದೇ ಆಗಸ್ಟ್ 9ಕ್ಕೆ ಬಿಡುಗಡೆ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ನನಗೆ ಟ್ರೈಲರ್ ಬಗ್ಗೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಅಂತ ಇರಲಿಲ್ಲ. ಇನ್ಫ್ಯಾಕ್ಟ್ ಈ ಸಾರಿನೂ ಟ್ರೈಲರ್ ಬಿಡ್ದೇನೆ ಡಿಫ್ರೆಂಟ್ ಆಗಿ ಒಂದಷ್ಟು ಪ್ರಮೋಷನ್ಸ್ ಮತ್ತೆ ಇಂಟರ್ವ್ಯೂಸ್ ಇಂದಾನೆ ಹೈಪ್ ಕ್ರಿಯೇಟ್ ಮಾಡಿ ಸಿನಿಮಾ ರಿಲೀಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಆಶ್ಚರ್ಯ ಅನ್ನೋ ಹಾಗೆ ಟ್ರೈಲರ್ ಬರ್ತಾ ಇದೆ ಅಂತ ಅನೌನ್ಸ್ ಮಾಡಿ ಅಂಡ್ ಫೈನಲಿ ಈಗ ಅದನ್ನ ರಿಲೀಸ್ ಕೂಡ ಮಾಡಿದ್ದಾರೆ. ಓವರ್ ಆಲ್ ಇಲ್ಲಿನ ಎಡಿಟಿಂಗ್ ಇಷ್ಟ ಆಯ್ತು. ಫಾಸ್ಟ್ ಫೇಸ್ ಅಲ್ಲಿ ಬರುವಂತ ವಿಜುವಲ್ಸ್, ಅದಕ್ಕಿರೋ ಟ್ರಾನ್ಸಿಷನ್ಸ್ ಅಂಡ್ ಅವುಗಳಲ್ಲಿ ತಮ್ಮ ಕಥೆನ ತಾವು ಹೇಳ್ಬೇಕಿರೋ ವಿಷಯನ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ. ಹಾಗೇನೆ ಇದರ ಮ್ಯೂಸಿಕ್ ಟ್ರೈಲರ್ ಶುರು ಆಗಿದ ನೆಕ್ಸ್ಟ್ ಮೂಮೆಂಟ್ ಅಲ್ಲೇ ಬಂದಂತ ವೈಬ್ ಆ ಲಾಸ್ಟ್ ಮೂಮೆಂಟ್ ವರ್ಗೂ ಹಾಗೆ ಇತ್ತು. ಆಲ್ಸೋ ಮಧ್ಯೆ ಚರಣ್ ರಾಜ್ ಅವರ ವೇರಿಯೇಷನ್ಸ್ ಕೂಡ ಇಷ್ಟ ಆಯ್ತು. ಇನ್ನು ಡೈಲಾಗ್ಸ್ ಕಡೆ ಬಂದ್ರೆ ಅದನ್ನ ಈಗ ನೀವು ಕೇಳಿದಾಗ ಅರೆ ಸ್ಪೆಷಲ್ ಏನಿದೆ, ನಾರ್ಮಲೇ ಅಲ್ವಾ ಅಂತ ಅನ್ನಿಸ್ಬೋದು. ಬಟ್ ಆಕ್ಚುಲಿ ಸಿನಿಮಾದಲ್ಲಿ ಆ ಡೈಲಾಗ್ ಗಳ ಇಂಪ್ಯಾಕ್ಟ್ ಯಾವ ಲೆವೆಲ್ ಅಲ್ಲಿ ಇರುತ್ತೆ ಅಂತ ಸಲಗ ನೋಡಿರೋರ್ಗೆನೆ ಗೊತ್ತಿರುತ್ತೆ. ಸೊ ಹೆಚ್ಚೇನು ಹೇಳೋದ್ ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಇಡೀ ಟ್ರೈಲರ್ ಇರೋದು ಕೂಡ ಹಾಗೇನೆ. ಹೊಸ ವಿಷಯ ಅಂತ ಏನೂ ಕಾಣಲ್ಲ, ಅನಾವಶ್ಯಕವಾಗಿ ಹೈಪ್ ತರೋದಕ್ಕೆ ನೋಡಿಲ್ಲ. ಅಂಡ್ ಏನ್ ಹೇಳ್ಬೇಕು ಅನ್ಕೊಂಡಿದ್ದಾರೆ ಅದನ್ನ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಇಟ್ಟಿದ್ದಾರೆ. ಹಾಗಾಗಿ ಕೆಲವರಿಗೆ ಇದು ಅಷ್ಟಾಗಿ ಇಂಪ್ರೆಸ್ ಕೂಡ ಮಾಡದೇ ಇರಬಹುದು. ಆದ್ರೆ ಇವರೇನೋ ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಾ ಇದೀವಿ ಅಂತ ಯಾವತ್ತೂ ಮೆನ್ಷನ್ ಮಾಡಿಲ್ಲ. ಅಂಡ್ ಸಿನಿಮಾ ಸ್ಟಾರ್ಟ್ ಆದಾಗಿಂದನೂ ಇದರ ಟೆಂಪ್ಲೇಟ್ ಹೇಗಿರುತ್ತೆ ಅಂತ ಹೇಳ್ತಾನೆ ಬಂದಿದ್ದಾರೆ. ಮೆಸೇಜ್ ಇಡಬೇಕು, ಮಜಾ ಕೊಡ್ಬೇಕು ಅಷ್ಟೇ. ಸೊ ನಾವು ಪರ್ಸನಲಿ ನಾನು ಇಲ್ಲಿರೋ ವಿಷಯಗಳನ್ನ ಸಿನಿಮಾದಲ್ಲಿ ಹೇಗೆ ತೋರಿಸಿರ್ತಾರೆ, ಯಾವ ತರ ಟ್ರೀಟ್ ಮಾಡಿರ್ತಾರೆ ಅಂತ ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಅಂಡ್ ಇದು ಟ್ರೀಟ್ಮೆಂಟ್ ಬೇಸ್ಡ್ ಸಿನಿಮಾ, ಸೇಮ್ ಸಲಗ ತರ. ಹಾಗಾಗಿನೇ ಟ್ರೈಲರ್ ಈ ರೀತಿ ಇದೆ. ಅಂಡ್ ಆ ರೀತಿ ಮೈಂಡ್ ಸೆಟ್ ಇಟ್ಕೊಂಡೆ ಸಿನಿಮಾಗೆ ಹೋಗ್ಬೇಕು. ಅಂಡ್ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದಷ್ಟು ಮೆಸೇಜ್ ಅನ್ನ ತಗೊಂಡು ಬರಬೇಕು. ಇನ್ಫ್ಯಾಕ್ಟ್ ದುನಿಯಾ ವಿಜಯ್ ಅವರ ಇಂಟೆನ್ಷನ್ಸ್ ಕೂಡ ಅದೇನೆ. ಇನ್ನು ರೌಡಿಸಮ್ ಮತ್ತೆ ಗ್ಯಾಂಗ್ ವಾರ್ ಅನ್ನೋದನ್ನ ಬೇಸ್ ಲೈನ್ ಆಗಿ ಇಟ್ಕೊಂಡು ಪ್ಯೂರ್ ಆಕ್ಷನ್ಸ್ ಅಂಡ್ ಕಮರ್ಷಿಯಲ್ ಎಲಿಮೆಂಟ್ ಗಳ ಮೂಲಕ ಯುವ ಪೀಳಿಗೆಯಲ್ಲಿ ಹಬ್ಬಿರೋ ಮಾದಕ ವಸ್ತುಗಳ ಚಟ ಮತ್ತದ್ರಿಂದ ಆಗ್ತಾ ಇರುವಂತ ಕೆಟ್ಟ ಪರಿಣಾಮಗಳ ಮೇಲೆ ಈ ಸಿನಿಮಾ ನಿಂತಿದೆ. ಎಸ್ಪೆಷಲಿ ವಿಜಯ್ ಅವರೇ ಸ್ವತಃ ಕೆಲವೊಂದು ಘಟನೆಗಳನ್ನ ನೋಡಿ ಹೀಗೆಲ್ಲ ಆಗ್ತಾ ಇದೆಯಾ ಅಂತ ಶಾಕ್ ಆಗಿದ್ರಂತೆ. ಕೆಲವೊಂದನ್ನ ರೆಕಾರ್ಡ್ ಕೂಡ ಮಾಡಿದ್ರಂತೆ. ಸೊ ಆ ನಿಟ್ಟಿನಲ್ಲಿ ಗ್ರೌಂಡ್ ರಿಯಾಲಿಟಿನ ಅರ್ಥ ಮಾಡ್ಕೊಂಡು ರಿಯಲ್ ಇವೆಂಟ್ ಗಳನ್ನ ಆಧಾರವಾಗಿಟ್ಕೊಂಡು ತಮ್ಮದೇ ಸ್ಟೈಲ್ ನಲ್ಲಿ ಹೇಳೋದಕ್ಕೆ ಹೊರಟಿದ್ದಾರೆ. ಇನ್ನು ಈ ಸಿನಿಮಾ ಕೂಡ ಸಲಗ ಟೆಂಪ್ಲೇಟ್ ನಲ್ಲೇ ಇರುತ್ತೆ. ಅಂಡ್ ಅಲ್ಲಿದ್ದ ರೀತಿನೇ ಕ್ಯಾರೆಕ್ಟರ್ಸ್, ಕ್ಯಾರೆಕ್ಟರೈಸೇಷನ್, ರಾ ಸಬ್ಸ್ಟೆನ್ಸ್, ಆ ಬೈಗುಳ, ಭಾಷೆ ಎಲ್ಲವೂ ರಿಪೀಟ್ ಆಗತ್ತೆ. ಅಂಡ್ ಇಂಪಾರ್ಟೆಂಟ್ ಆಗಿ ಮನೆಯವರೆಲ್ಲ ತಿಳ್ಕೊಳ್ಳೇಬೇಕಾದಂತ ಸತ್ವ ಇಲ್ಲಿದ್ರೂ ಕೂಡ ಮನೆಯವರೆಲ್ಲ ಕೂತು ನೋಡೋವಂತ ಸಿನಿಮಾ ಇದಾಗಿರೋದಿಲ್ಲ. ಸೊ ಇಲ್ಲಿಗೆ ಎಲ್ಲ ಕ್ಲಿಯರ್ ಆಯ್ತು ಅನ್ಕೋತೀನಿ. ನಾವು ಈ ಸಿನಿಮಾದಲ್ಲಿ ಏನನ್ನ ಎಕ್ಸ್ಪೆಕ್ಟ್ ಮಾಡಬೇಕು ಅಂಡ್ ಈ ಸಿನಿಮಾದ ಉದ್ದೇಶ ಏನು ಅಂತ. ಹಾಗೇನೆ ಪ್ಲಾಟ್ ಬಗ್ಗೆ ಒಂದಷ್ಟನ್ನ ಹೇಳಿದೀನಿ. ಬಟ್ ಇಲ್ಲಿ ಪಾತ್ರಗಳನ್ನ ನೋಡಿದಾಗ ಹಾಗೆ ಕೆಲವೊಂದು ಸಂದರ್ಭಗಳನ್ನ ಗಮನಿಸಿದಾಗ ಬ್ರೇಕ್ ಡೌನ್ ಮಾಡೋ ರೀತಿ ಇದ್ರು ಅದನ್ನ ಟಚ್ ಮಾಡಿ ಫೀಲ್ ಕೆಡ್ಸೋದಕ್ ಹೋಗಿಲ್ಲ. ಬಟ್ ಸ್ಟಿಲ್ ಈ ಫ್ರೇಮ್ ಅಲ್ಲಿ ಹೆಣ್ಮಕ್ಳು ತಮ್ಮ ನ್ಯಾಯನ ತಾವೇ ಈ ರೀತಿಯಲ್ಲಿ ಪಡ್ಕೋತಾ ಇರೋದಾ ಅಥವಾ ಸಲಗ ಬ್ಯಾಟ್ಸ್ಮನ್ ಗಳ ಥರಾನೇ ಇವರು ಕೂಡ ಲೇಡಿ ಬ್ಯಾಟ್ಸ್ಮನ್ ಗಳ, ಅದನ್ನ ನಿಮ್ಮ ಯೋಚನೆಗೆ ಬಿಡ್ತಾ ಇದ್ದೀನಿ. ಕೆಳಗಡೆ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಸೈನಿಂಗ್ ಆಫ್, ಲಿಖಿತ್.